Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು. ಇವತ್ತು ತಮ್ಮ ಒಂದು ಬದುಕಿನ ಜೊತೆ ಇವತ್ತು 10 ರೂಪಾಯಿ ದುಡಿಲಿ 5 ರೂಪಾಯಿ ಬೇರೆಯವರಿಗೆ ಒಂದು ಸಹಾಯ ಮಾಡಿ ಬದುಕೋಣ ಅನ್ನೋ ದೃಷ್ಟಿಯಿಂದ ಬಹಳಷ್ಟು ಜನ ಇವತ್ತು ಸಮಾಜ ಸೇವೆಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು. ಬಹುಶಃ ಇವತ್ತು ಸಂಡೂರು ಭಾಗದಲ್ಲಿ ಯಾವುದೇ ಒಂದು ಹಳ್ಳಿಯಲ್ಲಿ ಹೋಗಿ ಈ ವ್ಯಕ್ತಿ ಹೆಸರು ಹೇಳಿದ್ರೆ ಬಹುಶಃ ಇಂಥ ಒಂದು ಗುರುತು ಕೊಟ್ಟಿದ್ದಾನೆ, ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ದಾನೆ ಅಂತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿ ಇವತ್ತು ನಮ್ಮ ಕೈಯಲ್ಲಿ ಏನಿದ್ರು ಕೂಡ, ಖಾಲಿ ಜೋಬು ಬರಿ ಕೈ ಇದ್ದರೂ ಕೂಡ ಇವತ್ತು ನಾನು ಕೂಡ ಏನೋ ಒಂದಿಷ್ಟು ಸಮಾಜ ಸೇವೆ ಮಾಡಬಲ್ಲೆ, ನಾನು ಕೂಡ ರಾಜಕೀಯದಲ್ಲಿ ಒಂದಿಷ್ಟು ಜನಸೇವೆ ಮಾಡಬಲ್ಲೆ ಅಂತಕ್ಕಂಥ ದೃಷ್ಟಿಯಿಂದ ಹೆಜ್ಜೆ ಆಗ್ತಕ್ಕಂಥ ವ್ಯಕ್ತಿ. ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಭಾಳಷ್ಟು ಇಲ್ಲಿ ಪ್ರಶಸ್ತಿಗಳಿದೆ. ಅಷ್ಟಕ್ಕೂ ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ನರಸಾಪುರ ಒಂದು ಗ್ರಾಮ, ಬಹುಶಃ ಓಬಳೇಶ್. ನಮಸ್ತೆ. ಈ ಅಪ್ಪು ಟಿ ವಿ ವಾಹಿನಿಯು ನನಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಬೈಠಕ್ ಕೊಡಲು ನನಗೆ ಅವಕಾಶ ಮಾಡಿಕೊಟ್ಟಿದೆ. ಧರ್ಮಪತ್ನಿಯವರು ಕೂಡ ಭಾಳಷ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೂಡ ಹಲವಾರು ಒಂದು ಕೆಲಸಗಳಲ್ಲಿ ಅವರು ಉತ್ತಮ ಕೆಲಸವನ್ನು ಮಾಡಿ ಇವತ್ತಿಗೂ ಕೂಡ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣೋ ಥರನೇ ಒಂದಿಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಬಹುಶಃ ಈ ಓಬಳೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ನಮ್ಮ ಅಪ್ಪು ಟಿ ವಿ ವಾಹಿನಿ ಮುಖಾಂತರನೇ ಈ ಕಾರ್ಯಕ್ರಮಗಳನ್ನ ಏನು ಹಮ್ಮಿಕೊಂಡಿದ್ದೀವಿ, ಏನು ಅವರ ಅಭಿಪ್ರಾಯ ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊಟ್ಟ ಮೊದಲ ಬಾರಿಗೆ ನಾನು ಈ ಅಪ್ಪು ಟಿ ವಿ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಇವತ್ತು ಏನು ಈ ಅಪ್ಪು ಟಿ ವಿ ವಾಹಿನಿಯವರು 4ನೇ ವರ್ಷದ ವರ್ಷಾಚರಣೆಯನ್ನು ಏನು ಹಮ್ಮಿಕೊಂಡಿದ್ದಾರೆ, ಅವರು ಗುರುಭವನದಲ್ಲಿ ನಾನು ಕೂಡ ಭಾಗಿಯಾಗ್ತಾಯಿದ್ದೀನಿ. ತಾವು ಕೂಡ ಭಾಗಿಯಾಗಬೇಕಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಹೋದರೂ ಕೂಡ ಬಡವರ ಒಂದು ಸ್ನೇಹವನ್ನು ಬಯಸ್ತೀರಿ. ಏನು ಸರ್, ನಿಜವಾಗ್ಲೂ ಇವತ್ತು ಬಡತನವನ್ನು ಏನೋ ಸಾಧನೆ ಮಾಡಲಿಕ್ಕೆ ಬಡತನ ಅಡ್ಡಿ ಬರುತ್ತಾ, ಅಥವಾ ಗುರಿ ಅಂತಕ್ಕಂಥದ್ದು ಏನು ಅಡ್ಡಿ ಬರುತ್ತಾ ಅಂತ? ಏನಾದರೂ ಸಾಧನೆ ಮಾಡಬೇಕಂದ್ರೆ ಬಡತನ ನಿಜವಾಗ್ಲೂ ಅಡ್ಡಿ ಆಗಲ್ಲ. ಬಟ್ ನಾವು ಏನಾದರೂ ಮಾಡಬೇಕು, ದುಡಿಬೇಕು, ಮಾಡಬೇಕು, ಸಾಧನೆ ಮಾಡಬೇಕು, 4 ಮಂದಿ ಥರ ನಾವು ಕೂಡ ಸಮಾಜದಲ್ಲಿ ಬದುಕಬೇಕೆಂಬ ಫಸ್ಟ್ ಇಚ್ಛಾಶಕ್ತಿ ಇರಬೇಕು. ಯಾವುದಂದರೆ ಮೊಟ್ಟ ಮೊದಲ ಬಾರಿಗೆ ಅವ್ರು ಏನೇ ಬಡತನ ಇರಲಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಿಕ್ಷಣ ಪಡ್ಕೊಳ್ಬೇಕು, ಒಳ್ಳೆಯ ಸಜ್ಜನರ ಸಹವಾಸ ಮಾಡಬೇಕು. ನಾವು ಹೋಗೋ ದಾರಿ ಸರಿಯಾಗಿದೆಯಾ, ನಾವು ಮಾಡ್ತಕ್ಕಂಥ ಕೆಲಸ ಸರಿಯಾಗಿದೆಯಾ ಅಂತ ನೋಡ್ಕೊಬೇಕು. ನಾವು ಕೂಡ ಭಾಳ ಬಡತನದಿಂದನೇ ಬಂದವರು, ನಾವು ಏನೋ ಇದ್ದಂಥವ್ರು ಏನಲ್ಲ. ಈ ವಯಸ್ಸಲ್ಲೇ ನಾವು ಬಡತನ ಅಂದ್ರೇನು, ಸಿರಿತನ ಅಂದ್ರೇನು, ಸಮಾಜ ಎಂದ್ರೇನು ಎಲ್ಲವದನ್ನು ನೋಡಿದ್ದೀವಿ. ಬಟ್ ಸಮಾಜ ಯಾವುದೇ ರೀತಿಯಾಗಿ ನಾವು ಒಳ್ಳೆಯರಾಗಿದ್ದರೆ ಲೋಕ ಎಲ್ಲ ಒಳ್ಳೆಯದೇ. ನಾವು ಮಾತಾಡೋ ನಾಲಿಗೆ ಮೇಲೆ ಎಲ್ಲವೂ ಇರುತ್ತೆ. ಶತ್ರುತ್ವ ನಮ್ಮ ನಾಲಿಗೆ ಮೇಲೆ ಇರುತ್ತೆ, ಸ್ನೇಹತ್ವನೂ ನಮ್ಮ ನಾಲಿಗೆ ಮೇಲೆ ಇರುತ್ತೆ. ನಾವು ಹುಟ್ಟಬೇಕಾದ್ರೆ ಏನೂ ತೊಗೊಂಬಂದಿಲ್ಲ, ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ. ಇರೋವರೆಗೂ ಒಳ್ಳೆಯದು ಕೆಟ್ಟದು ಎಲ್ಲ ಇರೋವರೆಗೂ ಸ್ನೇಹ ಸಂಬಂಧವಾಗಿ ಸಹೋದರದ ಮನೋಭಾವದಿಂದ ಬದುಕೊಂಡು ಹೋದರೆ ಅಷ್ಟೇ ಸಾಕು. ಅದು ಬಿಟ್ಟು ಬೇರೆ ಜೀವನದಲ್ಲಿ ಏನಿಲ್ಲ. ನನ್ನಿಂದನೇ ಆಗಬೇಕು ಅಂತ ಹೋದಾಗ ಯಾರು ಭಾಳಷ್ಟು ದಿನ ಇರೋಕ್ಕಾಗಲ್ಲ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ಬೇಕಂಬುದು ನನ್ನ ಅಭಿಪ್ರಾಯ. ಭಾಳಷ್ಟು ತಮ್ಮ ಒಂದು ಕೈಲಾದ ಸಹಾಯ ಮಾಡ್ತಕ್ಕಂಥದ್ದು. ಯಾಕಂದರೆ ಸರ್ಕಾರಿ ಶಾಲೆ ಕೂಡ ವಿಸಿಟ್ ಮಾಡಿದ್ವಿ, ಬೇರೆ ಬೇರೆ ಶಾಲೆ ಕೂಡ ವಿಸಿಟ್ ಮಾಡಿದ್ವಿ. ಆದರೂ ಕೂಡ ಓಬಳೇಶ್ ಅವ್ರ ಜೀವನದಲ್ಲಿ ಚಾಯ್ಸ್ ಮಾಡಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಭಾಳಷ್ಟು ಹಾದಿ ತಪ್ಪದೇ ಒಂದು ಗುರಿಯಲ್ಲಿ ಹೋಗ್ತಾ ಇದ್ರಿ. ನಿಮ್ಮ ಒಂದು ಸಪೋರ್ಟಿಗೆ ನಿಮ್ಮ ಧರ್ಮಪತ್ನಿಯವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಸರ್? ಅಂದರೆ ಮನೆ ದುಡ್ಡು ಖರ್ಚು ಮಾಡಿ ಎಲ್ಲ ಕೆಲವೊಂದು ಕಡೆ ಎಲ್ಲ ನೀವು ಸೇವೆ ಮಾಡಿದ್ರಿ ಕೈಲಾದಷ್ಟು. ಆ ಟೈಮಲ್ಲಿ ಮನೆಯವರಿಂದ ಯಾವ ರೀತಿ ಸಪೋರ್ಟ್ ಇತ್ತು? ಈಗ ನೋಡಿ, ನಮ್ಮ ಮನೆಯವರಿಗೆ ನನ್ನ ಮೇಲೆ ತುಂಬ ನಂಬಿಕೆ. ನಾವು ಏನು ಮಾಡಿದರೂ ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ನೀವು ಇದಕ್ಕಿಂತ ಮೊದಲು ಹೇಳಿದ್ರು ಸರ್ಕಾರಿ ಶಾಲೆಗಳಂತ. ಯಾಕಂದರೆ ನೀವು ಹೇಳಿದ್ರಿ ನಾವು ಬಡತನದಿಂದ ಬಂದಿರೋರು. ನಾವು ಶಾಲೆಗೆ ಹೋಗ್ಬೇಕಾದ್ರೆ ಪ್ರೈಮರಿ ಸ್ಕೂಲಿಗೆ ಆಗಲಿ, ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಚಪ್ಪಲ್ ಕೂಡ ಇರ್ತಿರಲಿಲ್ಲ. ನಮ್ಮ ಕಾಲೇಜಲ್ಲಿ ಚಪ್ಪಲ್ ಕೂಡ ಇರ್ತಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಶಾಲೆಗೆ ಹೋಗಿರೋದು, ಗೌರ್ಮೆಂಟ್ ಶಾಲೆಯಲ್ಲೇ ಕಲ್ತಿರೋದು. ನಮ್ಮ ಥರನೇ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಕೂಡ ಇದ್ದಾರೆ.
ನಾವು ಹಿಂದೆ ಓದಂಗೆಲ್ಲ ಭಾಳ ಬಡತನದಿಂದನೇ ಬಂದಿರೋದು. ಇತ್ತೀಚೆಗೆ ಎಲ್ಲ ಸ್ವಲ್ಪ ಮನುಷ್ಯನಿಗೆ ಅನುಕೂಲಗಳು ಎಷ್ಟು ಜಾಸ್ತಿ ಆಗ್ತಾವ್ರೆ ಅಷ್ಟು ಸೋಮಾರಿಗಳು ಆಗ್ತಾರೆ, ಅಷ್ಟೊಂದು ಇದು ಆಗ್ತದೆ. ಬಟ್ ಬಡತನ ಮತ್ತು ಡೆಡಿಕೇಶನ್, ಬಡತನ ಜೊತೆಗೆ ಡೆಡಿಕೇಶನ್ ಇದ್ದರೆ ಅವನು ಒಳ್ಳೆ ಗುರಿ ಮುಟ್ತಾನೆ. ಬಡತನ ಯಾವುದಕ್ಕೂ ಅಡ್ಡಿ ಮಾಡಲ್ಲ, ನಮ್ಮ ಗುರಿ ಇರಬೇಕಷ್ಟೇ. ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾನು ಹೇಳ್ತೀನಿ, ಪ್ರತಿಯೊಂದು ಶಾಲೆಯಲ್ಲಿ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲಲ್ಲಿ ಇರ್ಬೋದು, ನಾನು ಓದಿರೋ ಶಾಲೆಗಳೇ ಕರೀತಾರೆ. ಇಲ್ಲೇ ನಾವು ಓದಿರೋ ಶಾಲೆ, ನಾವು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಹೈಸ್ಕೂಲಲ್ಲಿ ಮಾಡಿದೆ. ಯಾವುದೇ ಕಾರ್ಯಕ್ರಮಗಳು ಇದ್ದರೂ ನಮಗೆ ತಿಳಿಸ್ತಾರೆ. ಬಟ್ ನಾವು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಪೂಜೆಗಳಾಗಿರ್ಬೋದು, ಏನಾದರೂ ಹೇಳಿ ನಮ್ಮ ನೋಡ್ರಿ, ಯಾರಿಗಾದ್ರೂ ಕಷ್ಟ ಇತ್ತಂದ್ರೆ ಹೇಳಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ಫೀಸ್ ಕಟ್ಟೋಕ್ಕಾಗಲ್ಲ, ನೋಟ್ಬುಕ್ ತೊಗೊಳಕ್ಕಾಗಲ್ಲ, ಬ್ಯಾಗ್ ತೊಗೊಳಕ್ಕಾಗಲ್ಲ, ಯೂನಿಫಾರ್ಮ್ ತೊಗೊಳಕ್ಕಾಗಲ್ಲ, ಅದು ನೀವು ಪ್ರವಾಸಕ್ಕೆ ಹೋಗೋಕ್ಕಾಗಲ್ಲ, ನಮ್ಮ ಕೈಯಿಂದ ನಾವು ಹೆಲ್ಪ್ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು ನೀವು ಚೆನ್ನಾಗಿ ಓದ್ರಿ ಅಷ್ಟೇ. ಯಾರು ತಂದೆ ತಾಯಿಗಳು ನಮ್ಮಂಗೆ ನಮ್ಮ ಮಕ್ಕಳು ಆಗಬಾರ್ದು, ಅವರು ಒಂದು ಒಳ್ಳೆಯ ವಿದ್ಯಾಭ್ಯಾಸ ತೊಗೊಂಡು ನಮಗಿನ್ನ ಸ್ವಲ್ಪ ಮೇಲ್ಮಟ್ಟಕ್ಕಾದ್ರೂ ಹೋಗಲಿ ಅಂತ ಎಲ್ಲ ತಂದೆ ತಾಯಿಗಳು ಆಸೆ ಆಕಾಂಕ್ಷೆಗಳು. ಇಂಥ ವಿಚಾರದಲ್ಲಿ ಯಾಕಂದರೆ ನಮ್ಮ ಶ್ರೀಮತಿಯವರು ಕೂಡ ಅವ್ರು MSc, ಅವರು ಕೂಡ ಬಡತನದಿಂದನೇ ಬಂದಿರೋದು. ಅವ್ರಿಗೂ ಕೂಡ ಕಷ್ಟ ಅಂದರೆ ಏನಂತ ಗೊತ್ತು. ಹಾಗಾಗಿ ನಾವು ಏನು ಮಾಡಿದರೂ ಕೂಡ ಇವಾಗ ಯೂತ್ಸ್ ಇರ್ತಾರೆ, ಎಲ್ಲ ಸ್ಪೋರ್ಟ್ಸ್ ಕಾರ್ಯಕ್ರಮ ಅವು ಇವು ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲರೂ ಬರ್ತಾರೆ, ಅಣ್ಣ ನಾವು ಹಿಂಗೆ ಮಾಡ್ತಾಯಿದ್ವಿ, ಏನು ಹೆಲ್ಪ್ ಮಾಡೋದು, ಆಯ್ತಪ್ಪ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ, ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟೇ ನಾವೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ಅಷ್ಟು ಜನಸೇವೆ ಮಾಡಿದ್ರು ಕೂಡ, ಎಷ್ಟೋ ಕೈಲಾರ ಸಹ ಇದ್ದರೂ ಕೂಡ ಎಲ್ಲಿ ಕೂಡ ಯಾಕೆ ನೀವು ಪ್ರಚಾರಕ್ಕೆ ಬರಲ್ಲ, ಎಲ್ಲಿ ಬ್ಯಾನರ್ ಇಲ್ಲ, ಫೋಜ್ ಇಲ್ಲ, ಲೆವೆಲ್ ಇಲ್ಲ, ಅಂದರೆ ನಿಮಗೆ ಈ ಪ್ರಚಾರ ಇಷ್ಟ ಇಲ್ವಾ ಅಂತ? ಪ್ರಚಾರ ಅಂಬೋದಕ್ಕಿಂತ ಮುಂಚೆ ನಾವು ಜನಗಳ ಮನಸ್ಸಿನಲ್ಲಿ ಇರಬೇಕು. ಜನಗಳ ಮನಸ್ಸಿನಲ್ಲಿ ಇದ್ದರೆ ನಾವು ಶಾಶ್ವತವಾಗಿ ಉಳ್ಕೊಳ್ತೀವಿ. ಪ್ರಚಾರ ನಾವೇನೋ ಒಂದು ಬ್ಯಾನರ್ ಹಾಕಿದ್ವಿ, ಪಾಂಪ್ಲೆಂಟ್ ಹಾಕಿದ್ವಿ, ಎಲ್ಲೋ ಕಳಿಸಿದ್ವಿ, ಒಂದೆರಡು ದಿನ ಬ್ಯಾನರ್ ಇರುತ್ತೆ, ಕಿತ್ತು ಬಿಸಾಕ್ತಾರೆ. ಆದರೆ ನೀವು ಜನಗಳಿಗೆ ನಿಜವಾಗ್ಲೂ ಯಾರಿಗೆ ಅನ್ನದ ಅವಶ್ಯಕತೆ ಐತೆ, ಬಡತನ ಯಾರಿಗಿರುತ್ತೆ, ಯಾರಿಗೆ ಸಹಾಯ, ಯಾವುದೇ ರೀತಿ ಸಹಾಯ ಆಗಲಿ ಅಂಥವ್ರಿಗೆ ನೀವು ಅನುಕೂಲ ಮಾಡಿಕೊಟ್ರೆ, ಸಹಾಯ ಮಾಡಿದರೆ, ನೀವು ಅಷ್ಟು 100% ಹೆಲ್ಪ್ ಮಾಡಬೇಡ್ರಿ, 100ನಲ್ಲಿ ಒಂದು 10% ಹೆಲ್ಪ್ ಮಾಡಿರಿ, ಅವ್ರು ನಿಮ್ಮ ನೆನೆಸೇ ನಿಲ್ಲಿಸ್ತಾರೆ. ಆ ಬ್ಯಾನರ್ ಹಾಕಿದ್ರೆ ಎಷ್ಟು ದಿನ ಇರ್ತದೆ. ಹಿಂದಿನಾಗ ಒಂದು ಗಾದೆ ಮಾತು ಹೇಳ್ತಾರೆ, ಮೈ ಕವಿ ತಕ್ ಜಿಂದಾ रहेगा उस तक मैं सिपाही, मैं कभी ಬೂರಾ ಹೋ ಜಾಯೇಗಾ ಉಸ್ ದಿನ್ ಮರ್ ಜಾಯೇಗಾ. ಅಂದರೆ ನಾವು ಎಲ್ಲಿವರೆಗೂ ಜೀವಂತವಾಗಿರ್ತೀವಿ ಅಲ್ಲಿವರೆಗೂ ನಾವು ಸಿಪಾಯಿಗಳ ಥರ ಇರ್ತೀವಿ. ಯಾವತ್ತು ನಾನು ಸಾಯ್ತೀನಿ ಆವತ್ತು ನನಗೆ ವಯಸ್ಸಾಯಿತು ಅಂದ್ಕೊಳ್ತೀನಿ. ಹಾಗೆ ಪ್ರತಿಯೊಬ್ಬ ಮನುಷ್ಯ ಕೂಡ ಬದುಕಬೇಕಂದ್ರೆ ಯಾವತ್ತಿಗೂ ಆತ್ಮವಿಶ್ವಾಸ ಮತ್ತು ಜೋಶ್ ಕಳ್ಕೊಳ್ಬಾರ್ದು. ಆತ್ಮವಿಶ್ವಾಸ ಮತ್ತು ಜೋಶ್ನ ಕಳ್ಕೊಂಡ್ರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇಷ್ಟು ವರ್ಷಗಳ ಕಾಲ ನಾನು ಯಾವುದೇ ಒಂದು ರಂಗದಲ್ಲಿ ಇರ್ಬೋದು, ರಾಜಕೀಯ ರಂಗದಲ್ಲಿ ಇರ್ಬೋದು, ಸಾಮಾಜಿಕ ಸೇವೆಯಲ್ಲಿ ಇರ್ಬೋದು, ಯಾವುದೇ ಒಂದು ರಂಗದಲ್ಲಿ ಕೂಡ ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ನನ್ನ ಸ್ನೇಹಿತರು, ನನ್ನ ಎಲ್ಲ ವರ್ಗದ ಜನರು, ನನ್ನ ಊರಿನವರು, ನನ್ನ ಸಂಡೂರು ತಾಲೂಕಿನ ಎಲ್ಲ ಜನಗಳಿಗೆ ನನಗೆ ಸಹಕಾರ ಮಾಡಿದೆ ಎಲ್ಲರಿಗೂ ಕೂಡ ನನ್ನ ವಂದಿಸಲು ನಾನು ಮಾತುಕೊಂಡು ಮುಗಿಸ್ತಿದ್ದೀನಿ. ನಿಮ್ಮ ಸ್ನೇಹ, ಸಹಕಾರ, ಪ್ರೀತಿ, ವಿಶ್ವಾಸ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಅಪ್ಪು TV ವಾಹಿನಿ ಮುಖಾಂತರ ನಾನು ವಿನಂತಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ.